ಸಿನಿಮಾ ಕಳಿಸಿದ್ರು ಪ್ರಕಾಶ್ ಸರ್ ಬರ್ತಾ ಇವತ್ತು ನೋಡ್ಕೊಂಬಂದೆ. ನಾನು ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಫಸ್ಟು ಎದುರುಗಡೆ ವೀರೇಶ್ ಸಿಕ್ಕ. ನಂಗೆ ಇಮಿಡಿಯೇಟಾಗಿ ಒಂದು ಸಮಾಧಾನ ಆಗೋಯ್ತು, ಇವ್ರು ಸರ್ ಅವ್ನು ಸಿಕ್ಬಿಟ್ಟಲ್ಲ ನನಗೆ ಎದುರುಗಡೆ ಅಂತ. ಅದು ಅಷ್ಟು ಸಿನಿಮಾ ನೋಡ್ತಾ ಅಷ್ಟು ಒಂದು ಪೈನ್ ಫೀಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿ ಉತ್ಸವ್ ಸಿನಿಮಾನ ಕಟ್ಟಿದ್ದಾರೆ. ತುಂಬ ಖುಷಿ ವಿಚಾರ ಏನು ಅಂದರೆ, ಇವಾಗ ಸುಮ್ಮನೆ ನಾನು ಈ ಒಂದು ವರ್ಷದಿಂದ ಸಿನಿಮಾಗಳನ್ನ ಫಾಲೋ ಮಾಡ್ತಿದ್ರೆ, ಇವಾಗ ಬರ್ತಿರೋ ನಿರ್ದೇಶಕರುಗಳು ಎಲ್ಲ ಯಂಗ್ಸ್ಟರ್ಸು ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಥರದ ಸಿನಿಮಾಗಳನ್ನ, ಬೇರೆ ಬೇರೆ ಥರದ ನಿರ್ದೇಶಕರು ಬೇರೆ ಬೇರೆ ಥರದ ಸಿನಿಮಾಗಳು ತಗೊಂಡು ನಮ್ಮ ಮುಂದೆ, ನಮ್ಮ ಕನ್ನಡ ಜನಗಳ ಮುಂದೆ ಬರ್ತಾ ಇದ್ದಾರೆ. ಅದು ತುಂಬ ಖುಷಿ ವಿಚಾರ. ಆ್ಯಂಡ್ ಆ ಥರದ್ದು ಸಿನಿಮಾಗಳಿಗೆ ಒಬ್ಬರೊಬ್ಬರು ಒಂದೊಂದು ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಜೊತೆ ಆಗ್ತಿದ್ದಾರೆ. ಈ ಸಿನಿಮಾಗೆ ಪ್ರಕಾಶ್ ರಾಜ್ ಸರ್ ತುಂಬ ಚೆನ್ನಾಗಿ ಜೊತೆಯಾಗಿದ್ದಾರೆ. ಆ್ಯಂಡ್ ಅವರು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ದೊಡ್ಡ ಕೆಲಸಗಳು. ಇಲ್ಲಿ ಯೂಶ್ವಲಿ ನಮಗೊಂದು ಯಾವಾಗಲೂ ಪ್ರಶ್ನೆ ಇದ್ದೇ ಇರುತ್ತೆ, ರಂಗಭೂಮಿಯಿಂದ ಬಂದವರಿಗೆ ವಾಪಸ್ ಮತ್ತೆ ನಾಟಕ ಮಾಡ್ತೀರಾ, ವಾಪಸ್ ರಂಗಭೂಮಿಗೆ ಬರ್ತೀರಾ ಅಂತ. ಬಟ್ ನಾನು ಮೈಸೂರಿಗೆ ಬಂದಾಗ ಇಲ್ಲಿ ಒಂದು 2-3 ಸರಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅವರೊಂದು ಒಳ್ಳೆ ಅದ್ಭುತವಾದ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರಿಗೆ ಹೆಂಗೆ ಟೈಮ್ ಆಗೋದು ಗೊತ್ತಿಲ್ಲ. ಆ್ಯಕ್ಟಿಂಗ್ ಮಧ್ಯ ಮತ್ತು ಈ ಕಡೆ ತೋಟಗಾರಿಕೆ, ಈ ಕಡೆ ರಂಗಭೂಮಿ ಎಲ್ಲವನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೂಪರ್ ಸರ್, ಥ್ಯಾಂಕ್ ಯು. ನಾನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡಿಕೊಂಡು ತುಂಬ ದಿನ ಆಗಿತ್ತು. ಇಲ್ಲಿ ಬಂದಾಗ ಮತ್ತೆ ಅದು ತಗ್ತು ಅನ್ನಿಸ್ತು. ಆ್ಯಂಡ್ ಫೋಟೋ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯೂಶ್ವಲಿ ನಾವೆಲ್ಲರೂ ನಮ್ಮ ಬದುಕಲ್ಲಿ ತುಂಬ ಬ್ಯುಸಿ ಇರ್ತೀವಲ್ಲ. ನಮಗೆ ಊಟ ತಿಂಡಿ ಸವಲತ್ತುಗಳು ಇನ್ನೊಂದೆಲ್ಲವೂ ಚೆನ್ನಾಗಿರುತ್ತೆ. ಸೊ ನಮ್ಮ ಬದುಕು ಬೇರೆ ವಿಷಯಗಳಲ್ಲಿ ಬ್ಯುಸಿ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಇನ್ನೇನು ಬೇರೆ ಬೇರೆ ವಿಷಯಗಳಿಗೆ ಜಗಳಾಡ್ಕೊಂಡು ಹೊಡೆದಾಡ್ಕೊಂಡು ಜಡ್ಜ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ಆ ಥರದ್ರಲ್ಲಿ ಬ್ಯುಸಿ ಇರ್ತೀವಿ. ಆ ಥರದ್ದೇನೋ ಕಿಕ್ ಕೊಡ್ತಾ ಇರುತ್ತೆ ಯೂಶ್ವಲಿ ನಮಗೆ ಕೆಲಸ ಬಿಟ್ಟರೆ ಇದ್ದವರಿಗೆ. ಬಟ್ ಇಲ್ಲದವ್ರಿಗೆ ಅವ್ರಿಗೆ ಬದುಕಿನ ಬೇಸಿಕ್ ನೆಸೆಸಿಟೀಸ್ ತುಂಬ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅವರು ಆ ಒದ್ದಾಟದಲ್ಲಿ ಇರ್ತಾರೆ. ಆ್ಯಂಡ್ ಎಸ್ಪೆಷಲಿ ಲಾಕ್ಡೌನ್ ಅಂತ ಸಂದರ್ಭದಲ್ಲೆಲ್ಲ ಅವ್ರಗಳ ಪರಿಸ್ಥಿತಿಗಳು ತುಂಬ ಅಂದರೆ ತುಂಬ ಕಷ್ಟದಲ್ಲಿತ್ತು. ನಾವು ಎಲ್ಲರೂ ಲಾಕ್ಡೌನಲ್ಲಿ ಬೆಂಗಳೂರಲ್ಲಿ ಆಚೆ ಇದ್ವಿ, ದಿನ ಓಡಾಡ್ತಾನೆ ಇದ್ವಿ. ಜನಗಳದು ಎಷ್ಟು ಕಷ್ಟಗಳಿತ್ತು ನೋಡ್ತಾನೆ ಇದ್ವಿ. ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಸರ್ವಿಸ್ ಮಾಡಿದ್ದಾರೆ ಅನ್ನೋದು ನೀವು ಅದು ಮೋಸ್ಟ್ಲಿ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ. ಸೊ ಕಣ್ಣು ಮುಂದೆ ಎಷ್ಟು ನಡೀತಾ ಇತ್ತು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿರ್ತೀವಿ ಎಲ್ಲರೂ. ಸೊ ಫೋಟೋ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾವು ಇದ್ದವರು ಯಾವಾಗಲೂ ಎಂಥ ಪರಿಸ್ಥಿತಿಲೂ ಇಲ್ಲದವ್ರ ಬಗ್ಗೆ ನಿರಂತರವಾಗಿ ಯೋಚನೆ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದನ್ನು ಇಟ್ಕೊಂಡು ಯೂಶ್ವಲಿ ಅದನ್ನು ಪೊಲಿಟಿಸೈಸ್ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ನಾವು ಕಿತ್ತಾಡ್ತಾ ಇರ್ತೀವಲ್ಲ, ಅದು ಇಂಪಾರ್ಟೆಂಟ್ ಆಗೋದೇ ಇಲ್ಲ. ಬಟ್ ಅವ್ರ ಬದುಕಿಗೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಥರ ಫೋಟೋ ಡೆಫಿನೆಟ್ಲಿ ತುಂಬ ಕಾಡುವಂಥ ಸಿನಿಮಾ ಆಗುತ್ತೆ. ತುಂಬ ಇಷ್ಟ ಆಯಿತು. ಉತ್ಸವ ಒಳ್ಳೆಯದಾಗಲಿ. 22-23 ವರ್ಷಕ್ಕೆ ಇನ್ನು ಈ ಥರದ್ದು ಯಾವುದೋ ಒಂದು ಕಥೆ ಹೇಳಬೇಕು ಅಂತ ಅನಿಸಿ ಅದನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡೋದು ಸೂಪರ್.